मौजूद 500 रुपये 1000 रुपये के पुराने नोट अब केवल कागज के एक टुकड़े के समान रह जाएंगे। ಹಲೋ, ಹಾಂ ಹೌದು, ಯಾರು? ಹಾಂ ಹಾಂ ಓಕೆ. ಯಾವಾಗ ಬರಲಿ, ಎಲ್ಲಿ ಬರಲಿ? ಸದ್ಯಕ್ಕೆ ತುಂಬಾ ಇದೆ. ಒಂದು 5 ತರಲಾ? ಸರಿ, ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಗೊತ್ತಿದೆ, ಹಂಗೆಲ್ಲ. ಆದರೂ ನಮ್ಮ ಸೇಫ್ಟಿಗೆ ಅಂತ ಕೇಳ್ಕೊಂಡೆ, ಬೇಜಾರು ಮಾಡ್ಕೋಬೇಡಿ. ಓಕೆ 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 ಓಕೆ, ನೋ ಪ್ರಾಬ್ಲಮ್. ಬಂದ್ಬಿಡಿ. ಎಲ್ರು ಆದಿ ಬರ್ಲೇ ಇಲ್ಲ. ಎಲ್ರನ್ನೂ ಬರಕ್ ಹೇಳಿ ಅವನೇ ಬಂದಿರುವಲ್ರ. ನೀನ್ ಬಂದ್ಬಿಡ್ತಾನೆ, ಆರ್ಡರ್ ಮಾಡ್ರಪ್ಪ. ಬಂದ ನೋಡ್ರ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಆದಿ, ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಏನ್ ಸಮಾಚಾರ? ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಕಣ್ರು. ಇಲ್ಲೇ ಇದ್ದು ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಾವು ಮೊದ್ಲಿಂದ ಅದನ್ನೇ ಅಲ್ವಾ ಹೇಳ್ತಾ ಇರೋದು. ನೀನೇ ಫಾರಿನಲ್ಲಿ ಇರ್ಬೇಕು ಅಂತ ಹೋಗಿ ಫಾರಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ 5 ವರ್ಷ ಕಳೆದಿದ್ಯಾ. ತಡವಾಗಾದ್ರೂ ಏನೋ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ಯಾ ಬಿಡು. ಹೌದು ಕೊಡು, ನೀನೇನೋ ಹೇಳ್ತಾ ಇದ್ದೆ ಇಲ್ಲೇ ಏನಾದ್ರೂ ಬಿಸ್ನೆಸ್ ಮಾಡು ಅಂತ. ಬಟ್ ಏನ್ ಮಾಡೋಣ, ಇಲ್ಲಿ ಏನಾದ್ರು ಮಾಡೋಣ ಅಂತಂದ್ರೆ ನನ್ನ ಹತ್ರ ಎಲ್ಲಿತ್ತು ವಿಟಮಿನ್ ಎಮ್. ಅದಕ್ಕೋಸ್ಕರನೇ ಫಾರಿನಿಗೆ ಹೋಗಿದ್ದೆ. ಹಾಗಾದ್ರೆ ಒಳ್ಳೆ ಸಂಪಾದನೆ ಮಾಡಿದ್ಯಾನಪ್ಪ. 5 ವರ್ಷ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿದೀನಿ ಕಣ. ಒಳ್ಳೆ ಸೇವಿಂಗ್ಸ್ ಮಾಡಿದ್ಯಾ ಅಂದ್ರೆ ಒಳ್ಳೆ ಟ್ಯಾಕ್ಸ್ ಕಟ್ಟಿದ್ಯಾ ಅನ್ನೋ. ಟ್ಯಾಕ್ಸ್ ಅದನ್ನೆಲ್ಲ ಯಾರೋ ಕಟ್ತಾರೆ? ಕಷ್ಟಪಟ್ಟು ದುಡಿಯೋರು ನಾವು. ಟ್ಯಾಕ್ಸ್ ಹೆಸರಲ್ಲಿ ಮಜಾ ಮಾಡೋರು ಇನ್ಯಾರು? ಹಾಗಾದ್ರೆ ಫಾರಿನ್ ಕರೆನ್ಸಿನ ಚೇಂಜ್ ಮಾಡ್ಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಲೇಬೇಕಲ್ವಾ? ನಾನೇನು ನೋಡ್ರು, ನಾನು ಅವ್ರ ಹತ್ರ ಹೋದ್ರೆ ತಾನೇ ಟ್ಯಾಕ್ಸ್ ಕಟ್ಟೋದಕ್ಕೆ. ಕರೆನ್ಸಿನ ಟ್ಯಾಕ್ಸ್ ಕಟ್ಟದೇನೆ ಚೇಂಜ್ ಮಾಡೋ ಹಾಗೆ ನಮ್ಮಲ್ಲಿ ಬೇಕಾದಷ್ಟು ಜನ PhD ಮಾಡಿದವ್ರು ಇದಾರಪ್ಪ. ಹೌದಾ? ಅದು ಹೇಗೆ, ನನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಅದೆಲ್ಲ ಇನ್ನೊಂದಿನ ಹೇಳ್ತೀನಿ ಬಿಟ್ರು. ನೀನ್ ಹೇಳಿದ್ರೆ ಥ್ರಿಲ್ಲಿಂಗ್ ಮೂವಿ ತರ ಇದೆಯಲ್ಲೋ. ಹೇಳೋ ಈ ವಿಷಯ ನಾವೇ ತರ ಹೇಳೋದು. ಕ್ಯೂರಿಯಾಸಿಟಿಗೆ ಹೇಳ್ತೀನಿ, ಆದ್ರೆ ಈ ವಿಚಾರ ನಮ್ಮಲ್ಲೇ ಇರ್ಬೇಕಾಯ್ತಾ, ನೀವು ಯಾರಿಗೂ ಹೇಳೋಂಗಿಲ್ಲ. ಆಯ್ತು, ಹೇಳೋ. US ನಲ್ಲಿ ನಮ್ಮೊಬ್ರು ಕಲಿಗಿದ್ದಾರೆ, ಅವರು ಕೂಡ ಇಂಡಿಯಾದವರೇ. ಅವ್ರ ಸಹಾಯದಿಂದ ನಾನು ಡಾಲರ್ನ ಕರೆನ್ಸಿಗೆ ಚೇಂಜ್ ಮಾಡ್ಕೊಂಡೆ. ಅದೇ ನಿಮಗೆ ನೀವು ಗೊತ್ತಿರ್ಬೋದು, ಅದು ಹವಾಲ ಅಂತ ಕೇಳಿರ್ತೀರಲ್ವಾ, ಹವಾಲದಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಏನ್ ಹೇಳು, ನಿನ್ನಂತ ವಿದ್ಯಾವಂತ ಬುದ್ಧಿವಂತರು ಈ ರೀತಿ ಮಾಡೋದು ಸರಿಯಲ್ಲ. ಹೌದಾ? ನಾನೊಬ್ಬ ಟ್ಯಾಕ್ಸ್ ಪೇ ಮಾಡೋದ್ರಿಂದ ದೇಶ ಉದ್ಧಾರ ಆಗ್ಬಿಡೋದಿಲ್ಲ ಆಯ್ತಾ? ಅಲ್ಲ, ನಾನು ಟ್ಯಾಕ್ಸ್ ಪೇ ಮಾಡೋದ್ರಿಂದ ನನಗೇನು ಯೂಸ್ ಆಗತ್ತೆ ಅಂತ. ಈ ದೇಶದಲ್ಲಿ ಸರಿಯಾಗಿ ಕರೆಂಟ್ ಇಲ್ಲ, ನೆಟ್ಗಿರೋ ರಸ್ತೆಗಳಿಲ್ಲ, ಕುಡಿಯೋದಕ್ಕೆ ಶುದ್ಧವಾದ ನೀರಂತೂ ಇಲ್ಲವೇ ಇಲ್ಲ. ಹೀಗಿರುವಾಗ ಯಾವನೋ ಮಂತ್ರಿ ಇನ್ಯಾವನೋ ಅವ್ರು ಮಜಾ ಮಾಡೋದಕ್ಕೆ ನಾನು ಯಾಕೋ ಟ್ಯಾಕ್ಸ್ ಪೇ ಮಾಡಲಿ? ನೀನೊಬ್ಬ ಟ್ಯಾಕ್ಸ್ ಕಟ್ಟೋದ್ರಿಂದ ದೇಶ ಉದ್ಧಾರ ಆಗ್ಬಿಡೋದಿಲ್ಲ. ಆದ್ರೆ ನೀನ್ ಈ ತರ
ಸಮಾಜ ಕ್ರಮ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಕಣ, ನೀನ್ ಸರ್ಕಾರಕ್ಕೆ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡ್ರು, ನೀವ್ ಈ ತರ ಮಾತಾಡೋದಾದ್ರೆ ನಾನ್ ಹೊರಟ್ಬಿಡ್ತೀನಿ ಕಣ್ರು. ಆಯ್ತು ಬಿಡ್ರಪ್ಪ, ಆಯ್ತು ಬಿಡ್ರಪ್ಪ, ಅವ್ರ ಇಷ್ಟ ಬಂದಂಗ್ ಮಾಡ್ಲಿ. ಲೆಟ್ಸ್ ಎಂಜಾಯ್ ಅವರ್ ಪಾರ್ಟಿ. ಇವತ್ತು ನಾನು ಅವರೆಲ್ಲ ಹೇಳಿದ ಹಾಗೆ ಟ್ಯಾಕ್ಸ್ ಪೇ ಮಾಡಿಬಿಟ್ಟಿದ್ದಿದ್ರೆ ನನಗೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. 5 ವರ್ಷ ಕಷ್ಟಪಟ್ಟು ಸಾಧನೆ ಮಾಡಿರ್ತಕ್ಕಂತಹ ಸಂಪತ್ತು ಹರಿಯೋ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯ್ತು. ಹಲೋ ಹಲೋ, ಓ ಹೆಂಗೋ ಇದ್ದೀನಪ್ಪ. ಅದಕ್ಕೆ ಹೇಳೋ ಮಾತು ಕೇಳಬೇಕು ಅಂತ ಹಾಲು ಬಿಡೋದು ಮಾತ್ರ ಗೊತ್ತಲ್ಲ, ನಿಮ್ಗೆ ಇಷ್ಟ ಬರ್ತಲ್ಲ. ಹೌದಪ್ಪ, ಬಿಡು, ಕುರಿ ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲು ಅಂತಾರಲ್ಲ, ಹಾಗೇನೆ ಹೇಳ್ತಾ ಇದ್ದೀನಿ. ಹೇಳು. ನೋಡು, ನೀನ್ ಏನ್ ಮಾಡಿದ್ರು ನಮ್ಮ ಫ್ರೆಂಡೇ ಆಗಿರೋ ತಪ್ಪಿಸ್ಕೊಳ್ಳಕ್ಕೆ ಒಂದು ಚಾನ್ಸ್ ಇದೆ. ಕಿತ್ಕೊಳ್ಳಿಯಾ? ಸಾಯೋನ್ಗೆ ಹುಲ್ ಕಡ್ಡಿ ಆಸರೆ ಅಂತ ಶಾನ್ಸ್